ಬ್ಯಾಂಕ್ ಒಳಗೆ ಇಬ್ರು ಪೊರ್ಕಿಗಳು ಬಂದಿದ್ದಾರೆ. ಬ್ಯಾಂಕ್ ಒಳಗಿರೋ ಹೆಂಗಸ್ರನ್ನ ನೋಡ್ತಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಹೌದಾ? ಎಲ್ಲೇ? ನಿನ್ ಲೆಫ್ಟ್ ಅಲ್ಲಿ. ಸಡನ್ ಆಗಲ್ಲ, ಸ್ಲೋ ಆಗಿ ನೋಡು. ಹೌದು ಕಣೆ. ಏನು ಇದೆಲ್ಲ? ಪೊರ್ಕಿಗಳಿರ್ತಾರೆ ಅಂತ ಗೊತ್ತು, ಆದ್ರೆ ಇಷ್ಟು ವಿಚಿತ್ರವಾಗಿರೋರ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ವಿಚಿತ್ರವಾಗಿ ನೋಡೋರ್ನ ನೋಡಿದ್ದೀನಿ, ಆದ್ರೆ ಈ ತರ ಡೈರೆಕ್ಟ್ ಆಗಿ ನೋಡೋರ್ನ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸರಿ, ನಡಿ ಹೋಗೋಣ. ಅಲ್ವೋ, ಬ್ಯಾಂಕಲ್ಲಿರೋ ಹೆಂಗಸರಿಗೆಲ್ಲ ಏನಾಯ್ತು ಅಂತ ಹೀಗೆ ಹಿಂದೆ ಹೋಗ್ತಿದಾರಲ್ಲ? ನಿನ್ ಡ್ರೀಮ್ ಗರ್ಲ್ ಜಡೆಗೋಸ್ಕರ ಎಲ್ರೂ ಬರೀ ಹಿಂದೆಯಿಂದಾನೆ ನೋಡ್ತಿದೀವಲ್ಲ, ಅದನ್ನ ಅವರು ಅಪಾರ್ಥ ಮಾಡ್ಕೊಂಡಂಗಿದ್ದಾರೆ. ಹೇ, ನಾವಿಲ್ಲಿ ತುಂಬ ಹೊತ್ತಿರೋದು ಒಳ್ಳೇದಲ್ಲ. ಮ್ಯಾನೇಜರ್ ಹತ್ರ ಮಾತಾಡೋಣ, ನಡಿ. ಸರಿ ನಡಿ. ಎಕ್ಸ್ಕ್ಯೂಸ್ ಮೀ ಸರ್. ಯಾರು? ಬನ್ನಿ. ನೀವು ಮಲಿನಿ ಜಾನಕಿ ಗ್ರೂಪ್ ಆಫ್ ಕಂಪನಿ ಸರ್, CEO. ನಾನು ಅವ್ರ PA. ಸರ್ ಸರ್ ಸರ್, ನೀವು ನಮ್ ಬ್ರಾಂಚಿಗೆ ಬಂದಿದ್ದೀರಾ? ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಕಾಫಿ ಕುಡಿತೀರಾ? ಟೀ ಕುಡಿತೀರಾ? ಇಲ್ಲಾಂದ್ರೆ ಕೂಲ್ ಡ್ರಿಂಕ್ಸ್ ಏನಾದ್ರೂ ತರಿಸ್ಲಾ? ಅದೆಲ್ಲ ಆಮೇಲೆ. ನಿನ್ನೆ ನಿಮ್ ಬ್ಯಾಂಕ್ ಎಂಪ್ಲಾಯ್ ಮನೆಗೆ ಬಂದು ಗಲಾಟೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾಳ. ಆ ಹುಡುಗಿ ಯಾರಂತ ತಿಳ್ಕೊಳಕ್ ಬಂದಿದ್ದೀನಿ. ಆ ಹುಡುಗಿ ಯಾರಂತ ತೋರಿಸಿ. ಅಯ್ಯೋ, ಈಗೇನಾದ್ರೂ ನಾನು ಇವರಿಬ್ರಿಗೆ ಮೈಥಿಲಿನ ತೋರಿಸ್ದೆ ಅಂದ್ರೆ ನಾಳೆ ಮೈಥಿಲಿ ಕಂಪ್ನಿ ಅಕೌಂಟ್ಸ್ಗೆ ಹೋದಾಗ ಅಪ್ಪಿ ತಪ್ಪಿನೋ ಅವಳನ್ನ ಒಳಗ್ ಬರೋಕ್ ಬಿಡೋಲ್ಲ. ಹಾಗಾಗ್ಬಾರ್ದು ಅಂದ್ರೆ ಇವ್ರಿಗೆ ಮೈಥಿಲಿ ಯಾರು ಅಂತಾನೆ ಗೊತ್ತಾಗ್ಬಾರ್ದು. ಕೇಳಿದ್ರೆ ಯಾಕೇನು ಮಾತಾಡ್ತಿಲ್ಲ ಸರ್? ನಿನ್ನೆ ನಮ್ಮ ಸರ್ ಮನೆಗೆ ಹೋಗಿದ್ದ ಆ ನಿಮ್ಮ ಎಂಪ್ಲಾಯ್ ಯಾರು? ಸರ್, ಆ ಹುಡುಗಿ ಯಾರು ಅಂತ ಹೇಳ್ತೀನಿ, ಆದ್ರೆ ನೀವು ಆ ಹುಡುಗಿ ಮೇಲೆ ಕೋಪ ಮಾಡ್ಕೋಬಾರ್ದು, ಬೈಲೂಬಾರ್ದು, ಆಯ್ತಾ? ಹಾಗಾದ್ರೆ ಮಾತ್ರ ತೋರಿಸ್ತೀನಿ. ನಾವು ಯಾಕೆ ಬೈತೀವಿ ಸರ್? ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ. ಅವ್ರು ಯಾರು ಅಂತ ತೋರಿಸಿ ಸಾಕು. ನೀನೇನೋ CEO ತರ, ಜಾನ್ ಕಂಪ್ನವ್ರ ಮೊಮ್ಮಗನ್ ತರ ಮಾತಾಡ್ತಿದ್ಯಲ್ಲ. ನೀನ್ ಜಸ್ಟ್ PA ತರ ಇರು. ಓವರ್ ಆಕ್ಷನ್ ಮಾಡಬೇಡ. CEO ಸರ್, ನೀವು ಹೇಳಿ ಸರ್. ಓಕೆ, ನಮ್ಮ ಬದ್ಲಿಗೆ ನಮ್ಮವ್ನು ಹೇಳ್ದ ತಾನೆ. ಆ ಹುಡುಗಿ ನಾವೇನು ಅನ್ನಲ್ಲ. ಆ ಹುಡುಗಿನ ತೋರಿಸಿ. ಜಾನ್ ಕಂಪ್ನವ್ರ ಮೊಮ್ಮಗ ಮಾತ್ ತಪ್ಪಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ತೋರಿಸ್ತೀನಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಸರ್, ಅಲ್ಲಿ ಎಡಗಡೆಯಿಂದ ಮಧ್ಯದಲ್ಲಿ ಒಂದು ಹುಡುಗಿ ಇದ್ದಲ್ಲ, ನೋಡಿದ್ರ? ಆ ಹುಡುಗಿನೇ ನಿನ್ನೆ ನಿಮ್ಮ ಮನೆಗೆ ಬಂದು ಜಗಳ ಆಡಿದ್ದು.
ಏಯ್ ಇದೇ ಹುಡುಗಿನಾ? ನಿನ್ನೆ ಬಂದಿದ್ದ ಹುಡುಗಿ ಜಡೆ ತುಂಬಾ ಉದ್ದ ಇತ್ತು. ಇವಳು ಅವಳಲ್ಲ ಅನ್ನಿಸ್ತಿದೆ ಕಣ. ಒಂದ್ ವೇಳೆ ನಾನ್ ಸುಳ್ಳು ಹೇಳ್ದೆ ಅಂತ ಗೊತ್ತಾಯ್ತಾ ಏನು? ಗಾಡ್ ಪ್ರಾಮಿಸ್ ಸರ್, ನಾನು ಹೇಳಿದ್ದು ನಿಜ. ನೆನ್ನೆ ನಿಮ್ ಮನೆಗ್ ಬಂದಿದ್ದು ಆ ಹುಡುಗಿನೇ. ಆ ಹುಡುಗಿನೇ ಆದ್ರೆ ನಿನ್ನೆ ನಮ್ಮ ಮನೆಗೆ ಬಂದಾಗ ಆ ಹುಡುಗಿ ಜಡೆ ತುಂಬಾ ಉದ್ದ ಇತ್ತು. ಈಗ ಯಾಕೆ ಚಿಕ್ಕದಾಗಿದೆ? ಸತ್ತೆ, ಇವರು ಮಕಾನ ನೆನ್ಪಿಟ್ಕೊಂಡಿಲ್ಲ ಆದ್ರೆ ಅವಳು ಜಡೆನ ನೆನ್ಪಿಟ್ಕೊಂಡಿದ್ದಾರೆ. ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಅಂದ್ರೆ ಅವಳಿಗೆ ಜನರಲಿ ಜಡೆ ಚಿಕ್ಕದಾಗೆ ಇರುತ್ತೆ ಸರ್. ಬೇರೆಯವ್ರಿಗೆ ಬಿಲ್ಡಪ್ ಕೊಡೋಕೋಸ್ಕರ ಚೌರಿ ಹಾಕೋತಾಳೆ. ಏನು? ಚೌರಿ ಹಾಕೋತಾಳ? ಹೌದು ಸರ್. ಅದಕ್ಕೆ ಆ ಹುಡುಗಿ ಜಡೆ ಅವಾಗೇನೋ ಉದ್ದ ಇತ್ತು, ಇವಾಗ ಚಿಕ್ಕದಾಗಿದೆ. ಅವಳಿಗಂತೂ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಕಡೆ ಪಕ್ಷ ಜುಟ್ಟು ಕೂಡ ಇಲ್ವಾ? ಇನ್ಮೇಲಾದ್ರೂ ಚೌರಿನ ಹಾಕೊಂಡು ಜನರಿಗೆ ಮೋಸ ಮಾಡಬೇಡ ಅಂತ ಹೇಳಿ. ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದ ನಮ್ಮವನು, ಎಲ್ಲನೂ ನಾಶ ಮಾಡ್ಬಿಟ್ರಿ. ನಡಿಯೋ. ಸರಿ. ಹಬ್ಬಾ, ಕೊನೆಗೂ ಮೈಥಿಲಿ ಯಾರು ಅಂತ ಗೊತ್ತಾಗ್ದ ಹಾಗೆ ಮ್ಯಾನೇಜ್ ಮಾಡ್ದೆ. ಲವ್, ನಮ್ಮ ನೋಟಕ್ಕೆ ಹುಡುಗಿ ತುಂಬಾ ಹೆದರಿದಾಳೆ ಅನ್ಸುತ್ತೆ. ಇನ್ನು ಜೀವನ ಪೂರ್ತಿ ನಮ್ಮ ಮುಂದೆ ತಿರುಗು ನೋಡಲ್ಲ ಅನ್ಸುತ್ತೆ. ಸಿಚುವೇಶನ್ ತುಂಬಾ ಡೇಂಜರ್ ಆಗಿದೆ. ನಡಿ ಹೋಗೋಣ. ನಡಿ. ಉತ್ತಮ್ ಆಫೀಸ್ಗೆ ಹೋಗಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ ಇಂದ ಇನ್ನೂ ಬರ್ಲೇ ಇಲ್ವಲ್ಲ? ಅಲ್ಲೋಡಿ, ಉತ್ತಮ್ ಬಂದ್ಬಿಟ್ಟ. ನಿನಗೋಸ್ಕರನೇ ಕಾಯ್ತಾ ಇದ್ವಿ ಕಂದ. ಬಾ ಹೋಗೋಣ. ಆಫೀಸಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಮ್ಮ, ಇಲ್ಲಾಂದ್ರೆ ಇನ್ನೂ ಬೇಗನೆ ಬರ್ತಿದ್ವಿ. ಓ ಹೌದು, ಜಡೆ ಹುಡ್ಕೋಷ್ಟಲ್ಲಿ ಇಷ್ಟೊತ್ತಾಯ್ತು. ಜಡೆ ಹುಡ್ಕೋದು ಅಂದ್ರೆ? ಹೊಡೋದವನೇ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಜಡೆ ಜಡೆ ಅಲ್ಲಮ್ಮ, ಒಡೆ ಅಂದ. ಇವನ್ಗಿವತ್ತು ಸ್ಪೆಷಲ್ ಆಗಿ ಒಡೆ ತಿನ್ಬೇಕು ಅನ್ನಿಸ್ತಂತೆ. ಅದಕ್ಕೆ ಊರೆಲ್ಲ ಸುತ್ತಿಸ್ದ. ಅದಕ್ಕೇನೆ ಲೇಟ್ ಆಗಿದ್ದು. ಚೆನ್ನಾಗಿದೆ ಅಳಿಯ. ವಡೆ ಆಸೆಗೆ ಈ ಬಿಸಿಲಲ್ಲಿ ಸುಸ್ತಾಗೋ ರೇಂಜಿಗೆ ಸುತ್ತಾಡಿದಿರಾ ಅಂತಾಯ್ತು. ಅಷ್ಟೇ ತಾನೇ? ಅದಿರ್ಲಿ, ಈಗಾಗ್ಲೇ ಹೊತ್ತಾಗಿದೆ, ಹೋಗೋಣ ಬನ್ನಿ. ಬನ್ನಿ. ನಡೀಲಿ. ದುಡ್ಡು ಕೊಡಕ? ದುಡ್ಡ? ಮೊನ್ನೆ ನೀನ್ ಹೆಂಡ್ತಿ ನಮ್ಮ ಮನೆಗ್ ಬಂದು ಕಾಫಿ ಕುಡಿದ್ಲು, ಅವಳನ್ನೇ ಹೋಗ್ ಕೇಳು. ಸತ್ಯವತಿ,
ಅದೇನಕ್ಕ? ಹಾ ಜಾಸ್ತಿ ಮಾತಾಡಿದ್ರೆ ನೀನೇ ನಂಗೆ ದುಡ್ಡು ಕೊಡ್ಬೇಕಾಗುತ್ತೆ. ಹೋಗ್ತಾ ಇರೋ. ದುಡ್ಡು ಕೊಡಕ? ಸರಿ ಆಯ್ತು, ನಾಡಿದ್ ಮನೆಗ್ ಬಾ, 2 ಇಡ್ಲಿ ಕೊಟ್ಟು ಕಳಿಸ್ತೀನಿ. ಹೋಗು ಹೋಗು. ಅಯ್ಯೋ, ಅಪ್ಪ, ಅಕ್ಕ ಬಂದಿರ್ಬೋದು ಅಂತೀಯಾ? ಇಷ್ಟೊತ್ತಿಗೆ ಬರಬೇಕಿತ್ತು ಕಣ. ಅಕ್ಕ ಆಫೀಸ್ಗೆ ಹೋಗಿ ಡೈರೆಕ್ಟ್ ಆಗಿ ಬರ್ತೀನಿ ಅಂದಿದ್ಲು ಅಲ್ವಾ? ಇನ್ನೂ ಬಂದಿಲ್ವಲ್ಲ? ಹೌದು ಕಣ, ಇಷ್ಟೊತ್ತಿಗೆ ಬರ್ತೀನಿ ಅಂತಿದ್ಲು. ಅಲ್ಲೋಡು, ಬಂದೇ ಬಿಟ್ಲು. ಏನಪ್ಪ ಎಲ್ರೂ ಇಲ್ಲೇ ಇದ್ದೀರಾ? ನಿನ್ಗೋಸ್ಕರನೇ ಕಾಯ್ತಿದ್ವಿ ಅಕ್ಕ. ಒಳಗೋಗೋಣ ನಡಿ. ನನ್ಗೋಸ್ಕರ ಕಾಯೋದ್ಯಾಕೆ? ಹೋಗಿ ದರ್ಶನ ಮಾಡಬಹುದಲ್ವಾ? ಮೊದ್ಲೇ ತುಂಬಾ ಬಿಸ್ಲಿದೆ. ಏನು ಪರವಾಗಿಲ್ಲಮ್ಮ, ನಾವು ಈಗಷ್ಟೇ ಬಂದ್ವಿ. ಅಬ್ಬಬ್ಬಬ್ಬಬ್ಬಾ, ಅವ್ರ ಕತ್ತಲ್ಲಿ ಒಡವೆ ನೋಡ್ತಿದ್ರೆ ನನ್ ಮನ್ಸು ಎಳೀತಾ ಇದೆ. ಕೊಂಡ್ಕೋಬೇಕು ಅಂತನಾ ಆಂಟಿ? ಅಲ್ಲ, ಕಳ್ತನ ಮಾಡೋದಿಕ್ಕೆ. ಏಯ್, ನಿನ್ ಬಾಯ್ ಮುಚ್ಚು. ದೇವಸ್ಥಾನದಲ್ಲಿ ಕಳ್ತನ ಮಾಡೋದು ಅಂದ್ರೆ ಮಾಮೂಲಿ ಅನ್ಕೊಂಡಿದ್ಯಾ? ಅಷ್ಟ್ ಟ್ಯಾಲೆಂಟ್ ಎಲ್ಲೋ ಇದೆ ನಮ್ ಹತ್ರ. ಅಮ್ಮ ಪ್ಲೀಸ್, ಪಕ್ಕದಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ದಾಳೆ. ದಯವಿಟ್ಟು ಇಲ್ಲಿಂದ ಮನೆಗೆ ಹೋಗೋವರೆಗೂ ನಿನ್ ಕೈನ ಕಂಟ್ರೋಲಲ್ಲಿ ಇಟ್ಕೋ. ಇಲ್ಲ ಅಂದ್ರೆ ಇಲ್ಲೂ ಮರ್ಯಾದೆ ಹೋಗುತ್ತೆ. ಛೇ ಛೇ ಛೇ, ಏನೇ ಆ ಮಾತು? ನಿನ್ ಫ್ರೆಂಡಿಗೆ ಗೊತ್ತಾಗೋ ಹಾಗ ಮಾಡ್ತೀನಿ. ಅಪ್ಪಿ ತಪ್ಪಿನೂ ಗೊತ್ತಾಗಕ್ ಬಿಡಲ್ಲ. ಥ್ಯಾಂಕ್ ಯು ಅಮ್ಮ. ಹಾ ಹೌದು, ಏನ್ ಹೇಳ್ದೆ? ನನ್ನಿಂದ ನೀನ್ ಯಾರತ್ರನೂ ಬೈಸ್ಕೊಳಲ್ಲ ಅಂತ ಹೇಳ್ತಾ ಇದ್ದೀನಿ. ಹೋಗೋಣ ಬಾ. ನಡಿ ಬಾ. ಅಮ್ಮ ತಗೊಳ್ಳಿ ಅಮ್ಮ, 100 ತೆಂಗಿನಕಾಯಿಗಳು. ಲೆಕ್ಕ ಮಾಡ್ಕೊಳ್ಳಿ. ಪರವಾಗಿಲ್ಲಪ್ಪ, ನೀವ್ ಹೋಗಿ ನಿಂತ್ಕೊಳ್ಳಿ. ಏನ್ ಪರವಾಗಿಲ್ಲ? ಇಲ್ ನೋಡಪ್ಪ, ಕಾಯೆಲ್ಲ ಹೊಡೆಯೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಕಡಿಮೆ ಇದ್ರೆ ತಂದು ಕೊಡು, ಜಾಸ್ತಿ ಇದ್ರೆ ತಗೊಂಡ್ ಹೋಗು. ಅರ್ಥ ಆಯ್ತಾ? ಆಯ್ತಮ್ಮ. ನಮ್ ಮಾವ ಮಾಡಿದ ಕೆಲಸಕ್ಕೆ ನಮ್ಮತ್ತೆ ಎಲ್ಲರನ್ನೂ ಅನುಮಾನಿಸೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಮ್ಮ, ಇಷ್ಟೊಂದು ತೆಂಗಿನಕಾಯಿ ಏನಕ್ಕೆ ತರಿಸ್ದೆ? ನೀನು 100 ವರ್ಷಗಳ ಕಾಲ ಆಯುರ್ ಆರೋಗ್ಯದಿಂದ ಸುಖವಾಗಿ ಬಾಳ್ಲಿ ಅಂತ. ಹಾಗೇನೆ ವ್ಯಾಪಾರದಲ್ಲಿ ದಿನ ದಿನ ಅಭಿವೃದ್ಧಿ ನಡಿಬೇಕು ಅಂತ 100 ತೆಂಗಿನಕಾಯಿ ಹೊಡಿತೀನಿ ಅಂತ ಬೇಡ್ಕೊಂಡಿದ್ದೆ ಕಂದ. ಅದಕ್ಕೆ ತರಿಸಿರೋದು. ಶುಭಪ್ರಭಾ, ಸೂರ್ಯ ಮುಳುಗೋದಕ್ ಮೊದ್ಲು ನಿನ್ ಹರಕೆ ಪೂರ್ತಿ ಮಾಡು. ಸರಿ ಅತ್ಗೆ. ಅವನೊಬ್ಬ ರಾಕ್ಷಸ. ಇದು ಅವನ್ ಮಗು ಅನ್ನೋ ಕನಿಕರನೂ ಇಲ್ಲ. ಅಂತವನಿಂದ ನನ್ ಮಗು ದೂರ ಇದ್ದೆ ಬೆಳಿಬೇಕು. ಆ ಮನೆ ದೃಷ್ಟಿ ಇವಳ ಮೇಲೆ ಬೀಳ್ದ ಹಾಗೆ ನಿಮ್ ಮನೆಯಲ್ಲೇ ಇಟ್ಕೊಂಡು ನಿಮ್ ಮಗಳ ಹಾಗೆ ನೋಡ್ಕೊಳ್ಳಿ. ಎಷ್ಟೊಂದ್ ತೆಂಗಿನಕಾಯಿ ಹೊಡಿತಾ ಇದಾರೆ. ಇದೆಲ್ಲದನ್ನು ಎತ್ಕೊಂಡು ಹೋಗಿ ಹೋಟೆಲಿಗೆ ಕೊಟ್ರೆ ಎಷ್ಟೊಂದು ದುಡ್ಡು ಕೊಡ್ತಾರೆ. ನನ್ ಜೊತೆ ಇರೋ ಈ ಗ್ಯಾಂಗ್ ನ ಏನಾದ್ರೂ ಮಾಡಿ ಕಳಿಸ್ಬಿಟ್ರೆ ಇಲ್ಲಿರೋ ತೆಂಗಿನಕಾಯಿ ಎಲ್ಲದನ್ನು ಎತ್ಕೊಂಡು ಹೋಗ್ಬಿಡ್ಬೋದು. ಹಾ, ಅಯ್ಯೋ, ತೆಂಗಿನಕಾಯಿ ತರೋದನ್ನೇ ಮರ್ತೋಗ್ಬಿಟ್ಟೆ. ನಾನು ಹೋಗಿ ತಗೊಂಡ್ ಬರ್ತೀನಿ, ನೀವ್ ಹೋಗಿ ಪ್ರದಕ್ಷಿಣೆ ಹಾಕ್ತಾ ಇರಿ. ನೀನ್ ಯಾಕಮ್ಮ ಹೋಗ್ತೀಯಾ? ಚಂದಕ್ ದುಡ್ಡು ಕೊಡು, ಅವ್ನ್ ಹೋಗಿ ತರ್ತಾನೆ. ಅವನ್ ಮುಖ, ಅವನಿಗೆ ಏನ್ ಗೊತ್ತಿರತ್ತೆ? ಯಾವ್ದೋ ಕೊಳ್ತೋಗಿರೋ ಕಾಯಿನ ತಗೊಂಡ್ ಬಂದ್ಬಿಟ್ರೆ ನಾನ್ ಹೋದ್ರೆ ಒಳ್ಳೆ ನೀರಿರೋ ಕಾಯಿನ ತಗೊಂಡ್ ಬರ್ತೀನಿ. ನೀವ್ ಹೋಗಿ, ನಾನ್ ತಗೊಂಡ್ ಬರ್ತೀನಿ. ಹೋಗಿ. ಸರಿ ಅಮ್ಮ, ಅಷ್ಟ್ರಲ್ಲಿ ನಾವ್ ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ. ಬನ್ನಿ ಅಪ್ಪ. ಬೇಗ ಬಂದ್ಬಿಡು.
ಯಾಕಮ್ಮ ನಿಲ್ಸ್ಬಿಟ್ರಿ? ನೀವ್ ಮುಂದ್ವರ್ಸಿ. ತಡ ಆದ್ರೆ ನಿಮ್ ಕಾಲ್ ಸುಟ್ಟೋಗುತ್ತೆ, ಮುಂದ್ವರ್ಸಿ. ಏಯ್, ಎಲ್ಲ ತೆಂಗಿನಕಾಯಿ ಹೊಡಿಯೋರ್ಗು ಕಾಯಕ್ಕಾಗಲ್ವಾ? ಅಷ್ಟು ಅರ್ಜೆಂಟಾ? ಪಕ್ಕಕ್ಕೆ ಹೋಗು. ಹಾ, ನಾನ್ ತಗೋತಾ ಇರೋದು ಒಡ್ದಿರೋ ಕಾಯಿ ತಾನೆ. ಏನು ನಿಮ್ ಕುತ್ಕೆಲ್ ಹಾಕಿರೋ ಬಂಗಾರನ ಎತ್ಕೊಂಡ್ ಹೋಗ್ತಿದ್ದೀನಿ ಅನ್ನೋ ಮಾತಾಡ್ತಿದ್ದೀರಾ? ಏಯ್, ಏನೇ ನೀನ್ ಓವರ್ ಆಕ್ಟಿಂಗು? ತೆಂಗಿನಕಾಯಿ ಬೇಕು ಅಂದ್ರೆ ಸ್ವಲ್ಪ ಹೊತ್ತು ದೂರದಲ್ಲಿ ನಿಂತ್ಕೋ. ಇಲ್ಲ ಅಂದ್ರೆ ತೆಂಗಿನಕಾಯಿ ಒಡಿಯೋದು ನೆಲದ ಮೇಲಲ್ಲ, ನಿನ್ ತಲೆ ಮೇಲೆ. ಹೋಗ ಕಡೆ. ಏನೇ ಏನೇ ಗೀನೆ ಅಂತ ಮರ್ಯಾದೆ ಕೊಡ್ದೆ ಮಾತಾಡ್ತಾ ಇದ್ಯಲ್ಲ? ನನ್ ತಲೆ ಮೇಲೆ ಕಾಯಿ ಹೊಡಿತ್ಯಾ? ಎಲ್ಲಿ? ಓಡಿ 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 ನೋಡ್ತೇನೆ. ಅಕ್ಕ, ಅವ್ರ ಹತ್ರ ಏನ್ ಜಗಳ? ತೆಂಗಿನ ಚಿಪ್ ತಾನೇ ತಗೋತಿರೋದು, ತಗೊಳ್ಳಿ ಬಿಡು. ಪಾಪ ಬಿಡಿ ಅಮ್ಮ, ಬಡವ್ರ ಥರ ಕಾಣಿಸ್ತಾರೆ. ನಮಗಂತೂ ಈ ಚಿಪ್ಗಳ ಕೆಲ್ಸಕ್ಕೆ ಬರಲ್ವಲ್ಲ. ಅಟ್ಲೀಸ್ಟ್ ಅವರಾದ್ರೂ ತಗೊಳ್ಳಿ ಬಿಡಿ. ಇಲ್ಲಿ ನೋಡಿ, ನೀವೇ ತಗೊಳ್ಳಿ. ಚಿಚಿ, ಚೀಪ್ ಮನುಷ್ಯರು, ಚೀಪ್ ಬುದ್ಧಿಗಳು. ಇವ್ರಕ್ಕಿಂತ ಕೇಳ್ಕೊಂಡ್ ತಿನ್ನೋರೇ ಬೆಟರ್. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಅಸಹ್ಯ ಅನ್ಸತ್ತೆ. ಶುಭಪ್ರಭಾ, ನೀನ್ ಒಡಿ. ಅಬ್ಬಬ್ಬಬ್ಬಾ, ಗೆಜ್ಜೆ ನೋಡ್ತಾ ಇದ್ರೆ ಕಣ್ಣು ಕುಗ್ತಾ ಇದೆ. ಇವಳ ದುರಹಂಕಾರ ಇಳಿಸ್ಬೇಕು ಅಂದ್ರೆ ಗೆಜ್ಜೆನ ಕದಿಲೇಬೇಕು. ಅಮ್ಮ, ಅಮ್ಮ, ನೀವ್ ಹೇಳಿದ್ದು ನಿಜಮ್ಮ. ನಮ್ದು ಚೀಪ್ ಬುದ್ಧಿನೇ ಅಮ್ಮ. ಹೇ, ನಿಮ್ ಹಾಗೆ ದುಡ್ಡಿರೋರು ಆಗಿದ್ದಿದ್ರೆ ತೆಂಗಿನಕಾಯಿ ಯಾಕಮ್ಮ ಆಯ್ಕೋತೀವಿ? ನಮ್ದು ಭಿಕ್ಷೆ ಬೇಡ ಬದುಕಮ್ಮ. ನಮ್ಮನ್ನ ಕ್ಷಮ್ಸಮ್ಮ, ನಮ್ಮನ್ನ ಕ್ಷಮ್ಸು. ಕ್ಷಮ್ಸು, ಕ್ಷಮ್ಸು, ಕ್ಷಮ್ಸಮ್ಮ. ಏ, ಕ್ಷಮ್ಸು. ಕಾಲ್ ಹಿಡ್ಕೊಂಡಿದ್ ಸಾಕು. ಎದ್ದೇಳು, ಎದ್ದೇಳು, ಕ್ಷಮ್ಸಮ್ಮ. ಎದ್ದೇಳ್ ಮೇಲೆ. ಕ್ಷಮ್ಸಮ್ಮ. ಎದ್ದೇಳು, ಎದ್ದೇಳು, ಕ್ಷಮ್ಸಮ್ಮ. ಎದ್ದೇಳು. ನನ್ನ ಕ್ಷಮ್ಸು. ಏಳು, ಮೇಲ್ ಏಳು. ನಾನು ಕಾಲ್ ಹಿಡ್ಕೊಳ್ಳೋದು ಅಂದ್ರೇನೆ ಅದೇ ನೆಪ ಮಾಡ್ಕೊಂಡು ನಿನ್ ಕಾಲ್ ಗೆಜ್ಜೆ ಕದ್ದಿದ್ದೀನಿ. ಏನೋ ಸಾಧಿಸಿರೋ ಹಾಗೆ ಅಷ್ಟೊಂದು ಉಬ್ಬೋಗ್ತಾ ಇದ್ಯಾ? ಆಮೇಲೆ ಅಳ್ತೀಯ ಬಿಡು. ಹೋಗ್ ಬರ್ತೀನಮ್ಮ, ಹೋಗ್ ಬರ್ತೀನಮ್ಮ. ನನ್ನ ಕ್ಷಮಿಸ್ಬಿಡಿ. ಹೋಗ್ ಬರ್ತೀನಿ. ಕಾಯಿ, ತೆಂಗಿನಕಾಯಿ. ಶುಭಪ್ರಭಾ, ನೀನ್ ಹರ್ಕೆನ್ ಪೂರ್ತಿ ಮಾಡು. ಏನೇ, ನಿಮ್ಮ ಅಪ್ಪ ಅಮ್ಮನ್ ತರ 3 ಪ್ರದಕ್ಷಿಣೆ ಹಾಕಿ ನಿಲ್ಸ್ಬೋದಿತ್ತಲ್ವಾ? ಏನಕ್ಕೆ 11 ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡೆ? ನನ್ ತಮ್ಮ ಚೆನ್ನಾಗಿ ಓದ್ಬೇಕು ಅಂತ, ನಮ್ಮಪ್ಪ ಆರೋಗ್ಯವಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ದೀನಿ ಕಣೆ. ಅದಕ್ಕೆ ಇಷ್ಟೊಂದು ಪ್ರದಕ್ಷಿಣೆ ಹಾಕ್ತಿರೋದು. ಮತ್ತೆ ನಿನ್ ಬಗ್ಗೆ ಏನು ಬೇಡ್ಕೊಳ್ಳಿಲ್ವಾ? ನನ್ ಬಗ್ಗೆ ಸ್ಪೆಷಲ್ ಆಗಿ ಬೇಡ್ಕೊಳ್ಳೋದು ಯಾಕೆ? ನನ್ ಫ್ಯಾಮಿಲಿ ಹ್ಯಾಪಿ ಆಗಿದ್ರೆ ಆಟೋಮೆಟಿಕಲಿ ನಾನ್ ಕೂಡ ಹ್ಯಾಪಿ ಆಗಿರ್ತೀನಲ್ವಾ? ಇದು ಲಾಜಿಕೆ. ಇಷ್ಟು ಸಿಂಪಲ್ ಲಾಜಿಕ್ ನಾನ್ ಹೇಗ್ ಮರ್ತ್ ಹೋದೆ? ಲೋಗಿರಿ, ಆ ದೇವ್ರ ದಯೆಯಿಂದ ನನಗೇನಾದ್ರೂ ನನ್ನ ಡ್ರೀಮ್ಗಳು ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆ ದೇವ್ರಿಗೆ ಬೇರೆ ಕೆಲಸ ಎಲ್ಲ ಅನ್ಕೊಂಡಿದ್ಯಾ? ಕನ್ಸಲ್ ಬಂದವನ್ನೆಲ್ಲ ಮೀಟ್ ಮಾಡಿಸ್ತಾ ಇರೋದಕ್ಕೆ. ಲೋ, ನಮ್ಮ ಫ್ಯಾಮಿಲಿ ಪೂರ್ತಿ ಪ್ರದಕ್ಷಿಣೆ ಮಾಡಿ ಮುಗಿಸಿದ್ರು, ನಾನು ಮಾತ್ರ ಯಾಕೆ ಇನ್ನೂ ಹಾಕ್ತಿದ್ದೀನಿ ಗೊತ್ತಾ? ಆದಷ್ಟು ಬೇಗ ನನ್ನ ಡ್ರೀಮ್ಗಳನ್ನ ಭೇಟಿ ಮಾಡಬೇಕು ಅಂತ. ನನ್ನ ಪ್ರೀತಿ ನಿಜ ಆದರೆ ಆ ದೇವರು ನಮ್ಮನ್ನು ಖಂಡಿತವಾಗ್ಲೂ ಭೇಟಿ ಮಾಡಿಸ್ತಾನೆ. ನಿನ್ ಪ್ರೀತಿ ನಿಜವಾದ್ದೇ ಆಗಿರ್ಬೋದು, ಆದ್ರೆ ನಿನ್ ಕನ್ಸಲ್ ಬಂದಿರೋ ಹುಡುಗಿ ನಿಜವಾಗ್ಲೂ ಇರ್ಬೇಕಲ್ವಾ?